ಓಂ ಭೇದ ವಿಪದೇಶಾಚ್ಚ ಓಂ. ಈ ಭಗವಂತನಿಗೂ ಜೀವರಿಗೂ ಪರಸ್ಪರ ಭೇದ ಇರುವುದು ಅಂತನ್ನೋದು ಮತ್ತೊಂದು ಕಾರಣ. ಈ ಕಾರಣದಿಂದಲೂ ಬ್ರಹ್ಮಾದಿಗಳು ಆನಂದಮಯರಲ್ಲ, ಭಗವಂತನೇ ಆನಂದಮಯ ಅಂತನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು ತತ್ವಪ್ರಕಾಶಕದಲ್ಲಿ ನೋಡಿದ್ದೇವೆ. ನಾಮಾನಿ ಸರ್ವಾಣಿ ಮಾವಿಶಂತಿ ಅನ್ನೋದೆಲ್ಲವೂ ಅಂತೂ ಶ್ರುತಿ ಇರೋದರಿಂದ ತತ್ ತ್ವಂ ಅಸಿ ಮೊದಲಾದೆಲ್ಲವೂ ಭಗವಂತನ ನಾಮ ಅಂತ ಅನ್ನೋದನ್ನು ನೋಡಿದ್ದೇವೆ. ಸಂತು ಚೈತಾಹ, ಈಗಾಗಲೇ ಈ ವಾಕ್ಯವನ್ನು ಇನ್ನು ನೋಡಿದ್ದೀವಿ, ಇನ್ನೊಂದ್ಸರಿ ಹೇಳ್ತೇನೆ ಅಷ್ಟೇ. ಈ ಎಲ್ಲಾ ಶ್ರುತಿಗಳು ಅದ್ವೈತ ಪರ ಆಗಿರಲಿ, ಆದರೂ ಅದ್ವೈತ ಅಂದ್ರೆ ನೀವು ತಿಳಿದಿರುವಂತೆ ಅದ್ವೈತ ಅಲ್ಲ. ನಾವು ಹೇಳಿರುವ ಭೇದಕ್ಕೆ ಇಂದಿರುವ ಅದ್ವೈತದಿಂದ ವಿರೋಧ ಏನೂ ಇಲ್ಲ. ಭಗವಂತ ಸಕಲಕ್ಕೂ ಸ್ವಾಮಿ ಅಂತ ಅರ್ಥ. ಭಗವತಃ ಸಕಲ ಸ್ವಾಮಿತ್ವೇನ ಐಕ್ಯ ವ್ಯಪದೇಶ ಉಪಪತ್ತೇ, ಐಕ್ಯ ವ್ಯಪದೇಶ ಅಂತ ಹೊಂದಬಹುದು. ಇತ್ಯೇತತ್ ಪ್ರಮಾಣೇನಾಹ, ಇದನ್ನು ಪ್ರಮಾಣ ಪುರಸ್ಸರವಾಗಿ ತೋರಿಸ್ತಾ ಇದ್ದಾರೆ. ಇದಂ ವಿಶ್ವಂ ಭಗವಾನಿವ ಉಚ್ಯತೆ ಅಂತ ಭಾಗವತದ ಬಂದಿರುವಂತಹ ಆ ಮಾತನ್ನು ಕೂಡ ನೋಡಿದ್ದೀವಿ. ಸ್ವಯಂ ಇತರೋಪಿ ಸನ್, ಭಗವಂತ ತಾನು ಜಗತ್ತಿಗಿಂತ ಭಿನ್ನ, ಆದರೂ ಆ ವಿಶ್ವವನ್ನ ಭಗವಂತನಂತೆ ಅಂತ ಹೇಳ್ತಾರೆ. ಇದಂ ಹಿ ವಿಶ್ವಂ ಭಗವಾನಿವೇತರೋ ಅಂತ ಅಲ್ಲಿ ಏನು ಶ್ಲೋಕ ಇದೆ, ಯಥೋ ಜಗತ್ಸ್ಥಾನ ನಿರೋಧ ಸಂಭವ ಅಂತ. ಯತಃ ಅಂದ್ರೆ ಯಾವ ಭಗವಂತನಿಂದ, ಯತಃ ಕಾರಣಾತ್ ಯಾವ ಭಗವಂತನ ಕಾರಣದಿಂದ ಜಗತ್ತಿನ ಸ್ಥಿತಿ, ಅದರ ನಾಶ ಇವೆಲ್ಲವೂ ಆಗ್ತಾವ, ಅಂಥ ಭಗವಂತನಿಂದ ಅಂತ ಅದರ ತಾತ್ಪರ್ಯ. ಏತದೇವಾಹ, ಅದನ್ನೇ ಇನ್ನೊಂದು ವಾಕ್ಯದಿಂದ ತಿಳಿಸ್ತಾ ಇದ್ದಾರೆ. ಅಸರ್ವ ಸರ್ವ ಇತ್ಯಪಿ, ಏತದೇವಾಹ ಅಸರ್ವ ಸರ್ವ ಇತಿ ವಾಕ್ಯಂಚ. ಏತದೇವಾಹ ಅಂತಾದ್ಮೇಲೆ ಒಂದು ಫುಲ್ ಸ್ಟಾಪ್ ಇದೆ, ದಂಡ, ಅದು ಬೇಡ, ಅದು ಇಡೀ ಒಂದೇ ವಾಕ್ಯ. ಏತದೇವಾಹ, ಇದೇ ವಿಷಯವನ್ನೇ ಅಸರ್ವ ಸರ್ವ ಇತ್ಯಪಿ ಅನ್ನುವ ತುರಶ್ರುತಿಯು ಕೂಡ ವರ್ಣನೆ ಮಾಡ್ತದೆ. ತುರಶ್ರುತಿ ಅಂತನ್ನುವುದು ಕೂಡ ಪ್ರಾಯ ಬೇರೆ ಕಡೆಯಲ್ಲಿ ಇಲ್ಲೂ ಬಳಕೆ ಇಲ್ಲದೆ ಇರುವಂತಹ, ಆಚಾರ್ಯ ಮಾತ್ರ ಗೊತ್ತಿರುವಂತಹ ಒಂದು ಶ್ರುತಿ. ಮೂಲತಃ ಅವನು ಅಸರ್ವ, ಈ ಸರ್ವ ಅಂದ್ರೆ ಈ ಪ್ರಪಂಚ, ಜೀವ ಜಡಾತ್ಮಕವಾದ ಪ್ರಪಂಚ, ಅದಕ್ಕಿಂತ ಅವನು ಭಿನ್ನನೇ, ಆದರೂ ಅವನನ್ನು ಸರ್ವ ಅಂತ ಹೇಳ್ತಾರೆ. ಯಾಕೆ ಸರ್ವ ಅಂತ ಹೇಳ್ತಾರೆ ಅಂದ್ರೆ ಸರ್ವಕ್ಕೂ ಅವನು ಸ್ವಾಮಿ ಆದ್ದರಿಂದ ಅಂತ ಅರ್ಥ. ಇಲ್ಲಿ ಈ ತುರಶ್ರುತಿ ಅಂತ ಏನು ಬಂದಿದೆ, ಇದಕ್ಕೆ ಕೆಲವು ಕಡೆ ಇತ್ತೀಚ ತುರಶ್ರುತಿ ಅಂತ ಆಚಾರ್ಯ ಹೇಳ್ತಿರ್ತಾರೆ. ಒಂದ್ 2-3 ಕಡೆ ಈ ತುರಶ್ರುತಿ ಅಂತ ಅನ್ನೋದನ್ನ ಉದ್ಧರಿಸಿದ್ದಾರೆ. ಇತ್ತೀಚ ಹೀಗೂ ಕೂಡ ತುರಶ್ರುತಿಯಲ್ಲಿದೆ ಅಂತ. ಅದನ್ನ ಸರಿಯಾಗಿ ಗ್ರಹಿಸದೇ ಇದ್ದವರು ಅದನ್ನ ಚತುರಶ್ರುತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗೆಲ್ಲ ಆಗೋ ಅಪಾಯ ಇರ್ತದೆ, ಸ್ವಲ್ಪ ಅದನ್ನ ಗಮನಿಸ್ಬೇಕಷ್ಟೇ. ಚತುರಶ್ರುತಿ ಅಂತ ಎಲ್ಲಿ ಅಲ್ಲಿ ಒಂದ್ ಕಡೆ ವ್ಯಾಖ್ಯಾನ ಮಾಡೋದಕ್ಕಿಂತ ತುರಶ್ರುತಿ ಅಂತ ಅನ್ನೋದನ್ನ ಬೇರೆ ಬೇರೆ ಕಡೆ ಬಂದಿರೋನ್ನೆಲ್ಲ ಗಮನಿಸಿ ಇತಿ ಚ ತುರಶ್ರುತಿ ಅಂತ ಅದನ್ನ ಪದಚ್ಛೇದ ಮಾಡಿ ಓದ್ಬೇಕಾಗ್ತದೆ. ಇಲ್ಲಿ ಇತಿ ವಾಕ್ಯಂ ಚ ಅಂತ ಏನು ಬಂತಲ್ಲ ಈಗ, ಏತದೇವಾಹ ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟಂತೆ ಗುರುವರ್ಥ ದೀಪಿಕಾದಲ್ಲಿರುವಂತಹ ಒಂದು ವಿಷಯವನ್ನ ಗಮನಿಸಿದ್ದೆ. ಗುರುವರ್ಥ ದೀಪಿಕಾದಲ್ಲಿ 471ನೇ ಪುಟ ನಾನು ನೋಡ್ತಿರೋ ಪುಸ್ತಕದಲ್ಲಿ, ಅದನ್ನ ನೀವು ಕೂಡ ಗಮನಿಸಿ. ಅಸರ್ವ ಸರ್ವ ಇತ್ಯಪಿ ಇತಿ ಶ್ರುತೌ ಸರ್ವಭಿನ್ನಸ್ಯ ಪುನಃ ಸರ್ವತ್ವೋಕ್ತಿ ಸಾಕ್ಷಾತ್ ಸರ್ವಸ್ವರೂಪತ್ವ ನ ವದತಿ ಅಂತ ಹೀಗದ್ರ ತಾತ್ಪರ್ಯ. ಈ ಅಸರ್ವ ಸರ್ವ ಇತ್ಯಪಿ ಅಂತ ಶ್ರುತಿ ಅಂತೂ ಇದೆ. ಅಲ್ಲಿ ಅಸರ್ವ ಅಂತಂದ್ರೆ ಸರ್ವಭಿನ್ನ ಅಂತ ಅರ್ಥ. ಸರ್ವಭಿನ್ನನಾದವನಿಗೂ ಮತ್ತು ಸರ್ವತ್ವವನ್ನು ಹೇಳಿದಾರಲ್ಲ, ಅದು ಯಾಕೆ ಸರ್ವತ್ವ ಅಂದ್ರೆ ಅದು ಸಾಕ್ಷಾತ್ ಸರ್ವಸ್ವರೂಪತ್ವ ಅಲ್ಲ. ಒಂದ್ ಕಡೆ ಸರ್ವಭಿನ್ನ ಅಂತ ಹೇಳಿ ಮತ್ತವನನ್ನು ಸರ್ವಸ್ವರೂಪ ಅಂತ ಹೇಳುವುದು ವಿರುದ್ಧ ಆಗ್ತದೆ. ಕಿಂತು ಪ್ರಾಗುಕ್ತ ಸ್ಮೃತಿ ಸಮಾಖ್ಯೆಯ ಸರ್ವಸ್ಥಿತಿ ನಿರೋಧ ಉತ್ಪತ್ತಿ ಕಾರಣತ್ವಾತ್ ರಾಜ ರಾಷ್ಟ್ರಮಿತಿ ಇತಿವತ್ ಸರ್ವ ಇತ್ಯಪಿ ಕಥಿತಃ. ಈ ಅಸರ್ವ ಸರ್ವ ಇತ್ಯಪಿ ಎನ್ನುವ ವೇದವಾಕ್ಯಕ್ಕೆ ಹಿಂದೆ ಹೇಳಿದಂಥ ಇದಂ ಹಿ ವಿಷ್ಣು ಭಗವಾನ್ ನಿವೇತರು ಅನ್ನುವ ಭಾಗವತದ ವಾಕ್ಯದ ಅನುಸಾರವಾಗಿ, ಸ್ಮೃತಿ ಸಮಾಖ್ಯ ಅಂದ್ರೆ ಸಮಾನ ವಿಷಯಕವಾದಂತಹ ಆ ಮಾತು, ಅದಕ್ಕನುಸಾರವಾಗಿ ಅವನನ್ನು ಯಾಕೆ ಸರ್ವ ಅಂತ ಹೇಳ್ತಾರೆ ಅಂದ್ರೆ ಸರ್ವದ ಸ್ಥಿತಿ ಮತ್ತು ಅದರ ಪ್ರಳಯ ಮತ್ತು ಉತ್ಪತ್ತಿ, ಈ ಮೂರಕ್ಕೂ ಅವನು ಕಾರಣನಾದ್ರಿಂದ
ಭಗವಂತನ ಸರ್ವ ಅಂತ ಹೇಳ್ತಾರೆ. ಹೇಗೆ ರಾಜ ರಾಷ್ಟ್ರ, ರಾಜನನ್ನೇ ರಾಷ್ಟ್ರ ಅಂತ ಹೇಳ್ತಾರೆ. ನೀವೇ ನಮಗೆಲ್ಲವೂ, ನೀವಿಲ್ಲದೇನು ನಾವು ಬೇರೆ ಏನೂ ಇಲ್ಲ ಅಂತ ಹೀಗೆಲ್ಲ ಅವರು ವರ್ಣನೆ ಮಾಡ್ತಿರ್ತಾರೆ. ಆ ಥರ ಇಲ್ಲೂ ಕೂಡ ಭಗವಂತನನ್ನ ಸರ್ವ ಅಂತ ಹೇಳಿದ್ದಾರೆ ಅಂತ ಅದರ ತಾತ್ಪರ್ಯ. ಹೀಗೆ ಗುರುವರ್ಥ ದೀಪಿಕಾ ಬಂದನ್ನು ತಗೊಳ್ಬೇಕು. ಇತ್ಯಪಿ ಕಥಿತ ಆದಿಪದೇನ ಮುಖ್ಯಾರ್ಥೆ ಗರಹ ಅಪಿ ಸೂಚಿತ. ಇತ್ಯಪಿ ಹೀಗೂ ಕೂಡ ಅಂತಿದೆಯಲ್ಲ, ಅಸರ್ವ ಸರ್ವ ಇತ್ಯಪಿ ಅಂತ. ಅಲ್ಲಿ ಸ್ವಲ್ಪ ನೋಡಿ, ಈ ಇನ್ವರ್ಟೆಡ್ ಕಾಮ ಇದೆಯಲ್ಲ, ಆ ಶ್ರುತಿಯಲ್ಲೇ ಇತ್ಯಪಿ ಅಂತಿದೆ. ಆಚಾರ್ಯ ಹೇಳಿರುವಂಥದ್ದಲ್ಲದ ಅಪಿ ಅಂತ. ಅಸರ್ವ ಸರ್ವ ಇತ್ಯಪಿ ಅಂತಾನೆ ಶ್ರುತಿ. ಹೀಗೆ ಶ್ರುತಿ ಇರೋದ್ರಿಂದ ಅಪಿ ಎಂಬ ಶಬ್ದದಿಂದ ವೇದವೇ ಮುಖ್ಯಾರ್ಥವನ್ನು ಇಟ್ಕೋಬೇಡಿ, ಅಭೇದ ಅನ್ನೋ ಅರ್ಥವನ್ನು ಇಟ್ಕೋಬೇಡಿ, ಅದು ನಿಂದಿತವಾದ ಅರ್ಥ, ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ತಿಳಿಸ್ತಾ ಇದೆ. ಸರ್ವ ಸರ್ವ ಇತ್ಯಪಿ. ಮುಂದೆ ನಮಗಿಲ್ಲೊಂದು ಸಂಶಯ ಬರಬಹುದು. ನಾನು ಭೇದಜ್ಞಾನಸ್ಯ ಮಿಥ್ಯಾಜ್ಞಾನತ್ವಾತ್ ಕಥಂ ತದನುಸಾರೇಣ ಐಕ್ಯಶ್ರುತಯ ಯೋಜ್ಯಂತೆ ಇತ್ಯತಃ. ಈ ಇನ್ನೊಂದು ಪ್ರಶ್ನೆ ಬರಬಹುದು. ಈ ಅದ್ವೈತದ ದೃಷ್ಟಿಯಿಂದ ಭೇದಜ್ಞಾನ ಅಂತನ್ನುವುದು ಮಿಥ್ಯಾಭೂತವಾದ್ದು. ಮಿಥ್ಯಾಭೂತ ಆದ್ರಿಂದ ಅದು ಇದಕ್ಕೆ ಈಗೇನು ಸಮಸ್ತ ಜಗತ್ತಿನ ಉತ್ಪತ್ತಿ, ಅದರ ಕಾರಣ, ನಾಶ, ಇದೆಲ್ಲಕ್ಕೂ ಕೂಡ ಕಾರಣ ಆದ್ರಿಂದ ಭಗವಂತನ ಸರ್ವ ಅಂತ ಹೇಳ್ತಾರೆ ಅಂತ ಇಲ್ಲಿ ಏನ್ ಬಂತಾನೆ, ಇಲ್ಲಿ ಮಹಾಭಾರತದಲ್ಲಿ ಬಂದಿರುವಂತಹ ಉದ್ಯೋಗ ಪರ್ವದ ಒಂದು ಮಾತನ್ನ ನಾವು ನೆನಪು ಮಾಡ್ಕೋಬಹುದು. ಇವತ್ತಿಗೂ ಕೂಡ ಉದ್ಯೋಗ ಪರ್ವದಲ್ಲಿ ಅದು ಲಭ್ಯ ಇದೆ. ಭಗವದ್ಗೀತೆಯಲ್ಲಿ ಮತ್ತೊಂದು ಅರ್ಥದಲ್ಲಿ ಭಗವಂತನ ಸರ್ವ ಅಂತ ಹೇಳಿದ್ರೆ ಸಮರ್ಥನೆ ಇದೆ. ಅದನ್ನ ಹೇಳ್ತೇನೆ, ನೀವು ಇಲ್ಲಿ ಅದನ್ನ ನೋಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತದೆ. ಈ ಇದಂ ಹಿ ವಿಶ್ವಂ ಭಗವಾನಿವೇತರೋ ಯಥೋ ಜಗತ್ಸ್ಥಾನ ನಿರೋಧ ಸಂಭವ ಅಂತ ಬಂತಲ್ಲ, ಅದಕ್ಕೆ ಅಡಿ ಟಿಪ್ಪಣಿ ರೂಪದಲ್ಲಿ ಹಾಕೊಳ್ಳಿ. ಅದನ್ನ ಶ್ಲೋಕ ಹೇಳ್ತೀನಿ ನಾನು. ಅಸತಶ್ಚ ಸತಶ್ಚೈವ ಸರ್ವಸ್ಯ ಪ್ರಭವಾಪ್ಯಯ ಸರ್ವಸ್ಯ ಚ ಸದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ ಅಂತ ಒಂದು ಶ್ಲೋಕ. ಈ ಜಗತ್ತಿನ ಅಸತಶ್ಚ ಸತಶ್ಚ, ಅಸತ್ ಅಂದ್ರೆ ಕಾರಣ, ಸೂಕ್ಷ್ಮ ರೂಪದಲ್ಲಿರುವ ಕಾರಣ, ಸತ್ ಅಂದ್ರೆ ವ್ಯಕ್ತ ರೂಪದಲ್ಲಿರುವ ಕಾರ್ಯ. ಇವೆರಡರ ಸರ್ವಸ್ಯ ಪ್ರಭವಾಪ್ಯಯ, ಎಲ್ಲದರ ಪ್ರಭವ ಅಂದ್ರೆ ಉತ್ಪತ್ತಿ, ಅಪ್ಯಯ ಅಂದ್ರೆ ನಾಶ. ಅದಕ್ಕೆ ಭಗವಂತ ಕಾರಣನಾಗಿದ್ದಾನೆ. ಇನ್ನೊಂದು ಸರ್ವಸ್ಯ ಸದಾ ಜ್ಞಾನಾತ್, ಸರ್ವವನ್ನು ತಿಳ್ಕೊಂಡಿದ್ದಾನೆ, ಇದೊಂದು ಕಾರಣ. ಸರ್ವಮೇನು ಪ್ರಚಕ್ಷತೆ, ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಬಂದಿರುವಂತಹ ಮಾತು. ಸಮಸ್ತ ಪ್ರಪಂಚದ ಉತ್ಪತ್ತಿ ಮೊದಲಾದವುಗಳಿಗೆ ಒಂದು ಕಾರಣ, ಅದನ್ನು ಅವನು ತಿಳ್ಕೊಂಡಿದ್ದಾನೆ ಅಂತ ಅನ್ನೋದು ಮತ್ತೊಂದು ಕಾರಣ ಅಂತ. ಹೀಗೆ ಅವನನ್ನ ಸರ್ವ ಎಂಬುದಾಗಿ ಹೇಳಬೇಕು. ಇನ್ನೊಂದು ಭಗವದ್ಗೀತೆಯಲ್ಲಿ ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ, ನೀನು ಸರ್ವ ಯಾಕೆ ಅಂದ್ರೆ ಸರ್ವಂ ಸಮಾಪ್ನೋಷಿ ಅಂತ ಭಗವದ್ಗೀತೆನೇ ಅದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿದೆ. ಎಲ್ಲವನ್ನೂ ನೀನು ವ್ಯಾಪಿಸಿಕೊಂಡಿರುವುದರಿಂದ, ಗುಣತಃ ದೇಶತಃ ಕಾಲತಃ ಗುಣತಃ ನೀನು ಎಲ್ಲಾ ಕಡೆ ಇರುವುದರಿಂದ ನಿನಗೆ ಸರ್ವ ಅಂತ ಹೇಳ್ತಾರೆ. ಹೀಗೆ ಭಗವದ್ಗೀತೆ ಮತ್ತು ಮಹಾಭಾರತ ಅವುಗಳನ್ನು ವ್ಯಾಖ್ಯಾನ ಮಾಡಿದೆ. ಆದ್ರಿಂದ ಆ ವ್ಯಾಖ್ಯಾನ ಅಂತ ಅನ್ನೋದು ಬಹಳ ಮುಖ್ಯ. ಇದನ್ನೇ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಂಬ್ರಹ್ಮಯೇ ಬಿಭೇತ್ ಅಲ್ಪಶ್ರುತಾದ್ವೇದ ಮಾಮಯಂ ಭೀಷಯೇದಿತಿ ಅಂತ ಮಹಾಭಾರತದಲ್ಲಿ ಹೇಳಿರೋದು. ನೀವು ಯಾವುದೇ ತತ್ವಮಸಿ ಮೊದಲಾದ ವೇದವಾಕ್ಯಗಳನ್ನ ಅಸರ್ವ ಸರ್ವ ಇತ್ಯಪಿ ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ವೇದವಾಕ್ಯಗಳನ್ನೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳುವಾಗ ಸಂಸ್ಕೃತ ವ್ಯಾಕರಣ ಒಂದಿಷ್ಟು ಓದಿದ್ದೀವಿ ಅನ್ನೋ ಕಾರಣಕ್ಕಾಗಿ ನೇರವಾಗಿ ನಮ್ಮ ಮೂಗಿ ನೇರಕ್ಕೆ ಅರ್ಥ ಮಾಡಬಾರದು. ಇತಿಹಾಸ ಪುರಾಣಗಳು ಏನು ಹೇಳಿವೆ ಅಂತ ಅನ್ನೋದನ್ನು ಕೂಡ ನೋಡಬೇಕು. ಯಾಕಂದ್ರೆ ವೇದದ ಭಾಷೆ ತುಂಬಾ ಅಸ್ಪಷ್ಟವಾಗಿರ್ತದೆ, ಅನೇಕ ಅರ್ಥಗಳಿಗೆ ಅವಕಾಶ ಮಾಡಿಕೊಡುವಂತಿರ್ತದೆ. ಇತಿಹಾಸ ಪುರಾಣಗಳು, ಇತಿಹಾಸ ಅಂದ್ರೆ ಮಹಾಭಾರತ ಮತ್ತು ಪಂಚರಾತ್ರ, ಪುರಾಣ ಅಂದ್ರೆ ಭಾಗವತಾದಿ ಪುರಾಣಗಳು, ಇವುಗಳು ಏನ್ ಹೇಳ್ತವೆ ಅದನ್ನು ನೋಡಿ ವೇದಕ್ಕೆ ಅರ್ಥ ಮಾಡಬೇಕು. ಅದು ಬಿಟ್ಟು ಅಲ್ಪಶ್ರುತನಾದವನು ತನಗೆ ಗೊತ್ತಿರುವ ಸೀಮಿತವಾದ ವ್ಯಾಕರಣ ಕೋಶ, ತನಗೆ ಗೊತ್ತಿರುವ ಸೀಮಿತವಾದ ಗ್ರಂಥಗಳು, ಇದನ್ನೆಲ್ಲ ತಿಳ್ಕೊಂಡು ವೇದಗಳಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದ್ರೆ ವೇದ ಹೆದರ್ತದೆ ಅಂತ ಮಹಾಭಾರತದ ಆದಿಪರ್ವದಲ್ಲೇ ಇದೆ.
ಆಚಾರ್ಯ ಅದನ್ನು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸಿದ್ದಾರೆ. ಆದರೆ ಇವತ್ತಿಗೂ ಕೂಡ ಮಹಾಭಾರತ ಭಾಗವತಾದಿಗಳಿಗಿಂತ ವೇದ ಅಂತ ಒಂದು ಪರಮಶ್ರೇಷ್ಠವಾದದ್ದು. ಆ ವೇದಕ್ಕೆ ಅರ್ಥ ಮಾಡುವಾಗ ಮಹಾಭಾರತ ಭಾಗವತಗಳ ನೆರವು ಪಡ್ಕೊಳ್ಳೋದು ಅಂದ್ರೆ ಏನು ಅಂತ ಮಾತಾಡುವವರೇ ನಮ್ಮವರೇ ಇದ್ದಾರೆ. ಬೇರೆ ಯಾರು ಬುದ್ಧಿಜೀವಿಗಳು, ಬೇರೆ ಯಾರು ವಿಮತಿಯರು ಅಲ್ಲ, ನಮ್ಮವರೇ, ಸನಾತನ ಧರ್ಮದವರೇ. ಈಗ ವೇದ ಪುರಾಣಗಳಿಗೆ ಸರಿಯಾದ ಬೆಲೆ ಕೊಡಲಿಲ್ಲ, ಇತಿಹಾಸ ಪುರಾಣಗಳಿಗೆ ಸರಿಯಾದ ಬೆಲೆ ಕೊಡಲಿಲ್ಲ. ಅದಕ್ಕೆ ವೇದವ್ಯಾಸರನ್ನ ಭಗವಂತನ ಅವತಾರ ಅಂತ ಅವರು ಪೂರ್ಣವಾಗಿ ಒಪ್ಪಲಿಕ್ಕೆ ಹಿಂಜರಿದದ್ದು ಕೂಡ ಒಂದು ಕಾರಣ. ವೇದವ್ಯಾಸ ಸ್ವಯಂ ಭಗವಂತ ಆದ್ರಿಂದ, ಪಂಚರಾತ್ರವನ್ನು ಕೂಡ ಸ್ವಯಂ ಭಗವಂತನೇ ರಚನೆ ಮಾಡಿದ್ರಿಂದ, ಮೂಲ ರಾಮಾಯಣ, ಪಂಚರಾತ್ರ ಮತ್ತು ಮಹಾಭಾರತ ಇವಿಷ್ಟು ಇತಿಹಾಸ, ಭಾಗವತಾದಿಗಳು ಪುರಾಣ, ಇವುಗಳೆಲ್ಲವೂ ಭಗವಂತನ ರಚನೆಯೇ ಆದ್ರಿಂದ ಅವು ಯಾವ ದೃಷ್ಟಿಯಿಂದಲೂ ಕೂಡ ವೇದಕ್ಕೆ ಕಡಿಮೆ ಅಲ್ಲ, ಹೊರತಾಗಿ ವೇದಕ್ಕಿಂತಲೂ ಹೆಚ್ಚಿಂದೇ ಆಗಿದೆ ಅದು ಅಂತನ್ನುವಂಥ ದೃಢವಾದ ವಿಶ್ವಾಸ ಇದ್ರೆ ಮಾತ್ರ ಈ ಭಾಗವತ ಪುರಾಣಾದಿಗಳ ಮೂಲಕ ನಾವು ವೇದಗಳಿಗೆ ಅರ್ಥ ನಿರ್ಣಯಿಸಲಿಕ್ಕೆ ಬರ್ತದೆ. ಆ ದೃಢವಾದ ನಿರ್ಧಾರ ಆಚಾರ್ಯರ ಮಾತಿನಲ್ಲಿ ಕಾಣಿಸ್ತದೆ. ಇದೇ ಯಾವನೋ ಕಶ್ಚನ ಋಷಿ ಅಂತಂದ್ರೆ, ವೇದವ್ಯಾಸರು ಯಾವನೊಬ್ಬ ಋಷಿ ಅಂತ ಅರ್ಥ ಮಾಡಿಬಿಟ್ರೆ, ಯಾವನೋ ಒಬ್ಬ ಋಷಿಯ ಮಾತು ಬರೆದಂತಹ ಭಾಗವತಾದಿ ಪುರಾಣಗಳಿಂದ, ಮಹಾಭಾರತಾದಿಗಳಿಂದ ವೇದಕ್ಕೆ ಅರ್ಥ ಹಚ್ಚುವುದು ಹೇಗೆ? ವೇದ ಅಪೌರುಷೇಯ, ನಮ್ಮದು ವೈದಿಕ ಮತ ಅಂತ ಆ ಭಾರತ ಭಾಗವತಾದಿಗಳ ಮಹತ್ವವನ್ನ ನಾವು ಕಡೆಗಣಿಸುವಂತಾಗಿಬಿಡ್ತದೆ. ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಆ ಶ್ಲೋಕನೂ ಒಂದು ನೆನಪಿಗೆ ಬಂತು, ನಿಮ್ಗೆ ಹೇಳಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.